ನಮಸ್ಕಾರ, ಏಕಂಪೆಯಿಂದ ನವೀನ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾವು ಏಕಂಪೆ ಆ್ಯಪ್ನಲ್ಲಿ 2FA ವೆರಿಫಿಕೇಷನ್ ಅಥವಾ 2FA ಅಥೆಂಟಿಕೇಷನ್ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. 2FA ವೆರಿಫಿಕೇಷನ್ ಅಥವಾ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನೋದು AEPS ವ್ಯಾಲೆಟಲ್ಲಿ ನೀವು ದುಡ್ಡನ್ನ ಜಮಾ ಮಾಡಬೇಕು ಅಥವಾ ವಿಡ್ರಾಲ್ ಮಾಡಬೇಕು ಅಂದರೆ ನಮಗೇನು AEPS 1 ಅಥವಾ AEPS 2 ಅಂತ ಏನು ಎರಡು ಕೊಟ್ಟಿರ್ತೀವಲ್ಲ, ಇದನ್ನು ಮೊದಲು ಬಾರಿ 2FA ಅಂದರೆ ಒಂದು ಬಾರಿ ಲಾಗಿನ್ ಮಾಡಿರ್ತೀರ, ಅದರ ಜೊತೆಗೆ ಇನ್ನೊಂದು ಬಾರಿ ನಿಮ್ಮ ID-ಯನ್ನು ಕನ್ಫರ್ಮ್ ಮಾಡಲಿಕ್ಕೆ ದಿನಕ್ಕೆ ಒಂದು ಬಾರಿಯಾಗಿ ನಿಮ್ಮನ್ನು ನೀವು ಅಥೆಂಟಿಕೇಷನ್ ಮಾಡಲಿಕ್ಕೆ ಇದನ್ನು 2FA ವೆರಿಫಿಕೇಷನ್ ಅಂತ ಕರಿತೀವಿ. ಇವಾಗ AEPS 1 ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು 2FA ವೆರಿಫಿಕೇಷನ್. ಅಂದರೆ ಯಾರು ID-ಯನ್ನು ಹೊಂದಿರುತ್ತಾರೋ ಅವರು ಖುದ್ದಾಗಿ ತಮ್ಮ ID-ಯನ್ನು ವೆರಿಫಿಕೇಷನ್ ಮಾಡಬೇಕು. ಒಂದು ಬಾರಿ ಇದನ್ನು ತಮ್ಮ ಕಡೆಯಿಂದ ಲಾಗಿನ್ ಮಾಡಬೇಕು, ಜೊತೆಗೆ ತಮ್ಮ ಆಧಾರ್ ಕಾರ್ಡನ್ನು ತಮ್ಮ ಕಡೆಯಿಂದ ಅಥೆಂಟಿಕೇಷನ್ ಮಾಡಬೇಕು. ಇದನ್ನು ಡಿವೈಸ್ ಥ್ರೂ ಆದರೂ ಮಾಡ್ಬೋದು ಅಥವಾ ಫೇಸ್ ಅಥೆಂಟಿಕೇಷನ್ ಆದರೂ ಮಾಡ್ಬೋದು. ನಾನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ದಿನಕ್ಕೆ ಒಂದು ಬಾರಿ ಮೊದಲನೇ ಬಾರಿ ಯಾರು ID-ಯನ್ನು ಹೊಂದಿರ್ತಾರೋ ಅವರು 2FA ವೆರಿಫಿಕೇಷನನ್ನು ಮಾಡಲೇಬೇಕಾಗುತ್ತೆ. ಅದು ಮಾಡಿದ ನಂತರವೇ ನಿಮಗೆ ಕ್ಯಾಶ್ ವಿಡ್ರಾಲ್ ಆಗಿರ್ಬೋದು, ಬ್ಯಾಲೆನ್ಸ್ ಎನ್ಕ್ವೈರಿ ಆಗಿರ್ಬೋದು, ಆಧಾರ್ ಪೇ ಆಗಿರ್ಬೋದು, ಮಿನಿ ಸ್ಟೇಟ್ಮೆಂಟ್ ಆಗಿರ್ಬೋದು. ಅದಾದಮೇಲೆ ವರ್ಕ್ ಆಗುತ್ತೆ. ನೀವು ಆಮೇಲೆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಫೇಸ್ ಅಥವಾ ಬಯೋಮೆಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಕ್ಯಾಶ್ನ ವಿಡ್ರಾಲ್ ಮಾಡುವ ಪ್ರೊಸೆಸನ್ನು ಮುಂದುವರಿಬೋದು. ಅದಕ್ಕೂ ಮೊದಲು ನೀವು ಯಾವುದೇ ಕಾರಣದಿಂದಾಗಿ ಮೊದಲು ಬಾರಿ 2FA ವೆರಿಫಿಕೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ AEPS 2 ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ತೋರಿಸ್ತಾ ಇದೆ. AEPS 2ನಲ್ಲಿ ನಿಮಗೆ ಡಿವೈಸಿಂದ ಮಾತ್ರ ನೀವು 2FA ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ನಿಮ್ಮ ಆಧಾರ್ ನಂಬರ್ ಕಾಣ್ತಾ ಇರುತ್ತೆ, ಜೊತೆಗೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ 2FA ವೆರಿಫಿಕೇಷನ್ ಆಗುತ್ತೆ. ಇವಾಗ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಿರೋ ಹಾಗೆ 2FA ವೆರಿಫಿಕೇಷನ್ ಆದ ನಂತರ ನಿಮಗೆ ಮತ್ತೊಂದು ಬಾರಿ ಕೇಳುವುದಿಲ್ಲ. ನೀವು ಈಸಿಯಾಗಿ ಸರಳವಾಗಿ ನೀವು ಮತ್ತೆ ವಿಡ್ರಾನ ಮಾಡ್ಬೋದು. 2FA ವೆರಿಫಿಕೇಷನ್ ಅಂತ ಏನು ಸ್ಕ್ರೀನ್ ಬಂದಾಗ ಕೆಲವೊಂದು BCಗಳು ಏನು ಮಾಡ್ತಾಯಿದ್ರೆ, ಡೈರೆಕ್ಟಾಗಿ ಕಸ್ಟಮರ್ದೇ ಹೆಬ್ಬಟ್ಟನ್ನ ಇಟ್ಬಿಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಅದು ಆ ಥರ ಮಾಡಬೇಡಿ. ಪ್ರತಿ ದಿವಸಕ್ಕೆ ಒಂದು ಬಾರಿ ನಿಮ್ಮದು ಯಾರು BC ಇರ್ತಾರೋ ಅಥವಾ ಯಾರು ಏಜೆಂಟ್ ಇರ್ತಾರೋ ಅವರ ಹೆಬ್ಬಟ್ಟು ಅಥವಾ ಅವರ ಫೇಸ್ ಥ್ರೂ ನಿಮ್ಮ 2FA ವೆರಿಫಿಕೇಷನ್ ಮಾಡ್ಕೊಂಡು ಅದನ್ನಾದ ನಂತರ ನೀವು ಬೇಕಾದರೆ ಕಸ್ಟಮರ್ಗೆ ವಿಡ್ರಾ ಅಥವಾ ಮಿನಿ ಸ್ಟೇಟ್ಮೆಂಟ್ ಮುಂದಿನ ಕಾರ್ಯಗಳಿಗೆ ನೀವು ಮುಂದೆ ಹೋಗ್ಬೋದು. ಇದಾಗಿರುತ್ತೆ 2FA ವೆರಿಫಿಕೇಷನ್ ವಿಡಿಯೋ. ಧನ್ಯವಾದ.